टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಫೈಂಡ್ ಔಟ್ ಮಾಡ್ತಾರೆ ಅವರು ಇದ್ದಾರೆ ಅಂದರೆ ಮತ್ತೆ ಸೇರಿಸ್ಕೊಳ್ತಾರೆ, ಅದರಲ್ಲಿ ಏನಿದೆ. ಅವರು ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಾಗ ಕಂಪ್ಲೇಂಟಲ್ಲಿ ಅವ್ರ ಹೆಸರಿದ್ದು ಕಂಪ್ಲೇಂಟು ಕೊಡೋರು ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರನ್ನು ಕೊಟ್ಟಿದ್ರೆ ಖಂಡಿತವಾಗಿ ಸೇರಿಸ್ಕೊಳ್ತಾರೆ. ಒಂದು ವೇಳೆ ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಹೆಸರು ಬಂದರೆ ಸೇರಿಸ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು, ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ ಯಾರನ್ನು, ಮಾಡ್ತಾರೆ. ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಇಲ್ಲ, ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನ. ಯಾಕೆಂದ್ರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ದೇನೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಸ್ಟೇಷನ್ನಿಗೆ ಕಲ್ಲೊಡಿತಾರೆ, ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ ಅಥವಾ ಕಾರ್ಗಳು ಜಖಮ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಕಠಿಣವಾದ ಕ್ರಮ ತಗೊಳ್ತೀವಿ. ಅವ್ರು ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ ವಿಡಿಯೋ ಅವರ ಕ್ಯಾಮರಾದಲ್ಲಿ, ಅವ್ರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಇದೆಲ್ಲ ಪೂರ್ವ ನಿಯೋಜಿತ ಅನ್ಸುತ್ತೆ ಸರ್, ಯಾಕಂದ್ರೆ ಸಿಸಿ ಕ್ಯಾಮರಾಗಳನ್ನೆಲ್ಲ ಬೇರೆ ಕಡೆ ಡೈವರ್ಷನ್ ಮಾಡಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಮಗೆ ಸಿಕ್ಕಿರ್ತಕ್ಕಂಥ ಫುಟೇಜಸ್ ಅಲ್ಲಿ ಯಾರ್ಯಾರನ್ನ ಮಾಡಿದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ, ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಬಹಳ ಕಠಿಣವಾಗಿ ತಗೋಬೇಕು ಅಂತಾನೆ ಸೂಚನೆ ಕೊಟ್ಟಿದ್ದೇನೆ. ವೈಫಲ್ಯ ಇಲ್ಲ, ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈ ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ರಿಯಾಕ್ಟ್ ಮಾಡೋವಂಥದ್ದು ಅವ್ರಿಗೇನಿದೆ, ಅವ್ರ ಕಾನೂನು ಕೈಗೆ ತಗೊಳಕ್ಕಾಗುತ್ತಾ? ಪೊಲೀಸಿಗೆ ಹೇಳಬೇಕಿತ್ತು. ಅವರು ಏನಾದರೂ ಹೇಳೋದಿದ್ರೆ ಪೊಲೀಸಿಗೆ ಹೇಳಬೇಕಿತ್ತು. ಅವ್ರು ನಮ್ಮ ಕೈ ಕೊಡಿ ಅವನನ್ನ ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವ್ರ ಕೈ ಕಾನೂನು ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾವು ಈಗ ಕಠಿಣವಾದ ಕ್ರಮ ತಗೊಳ್ತೀವಿ, ಮುಲಾಜಿಂದ ತಗೊಳ್ತೀವಿ.